ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದಿಂದಾಗಿ ಈಗ ಬಳ್ಳಾರಿ ಜೀನ್ಸ್ ಮೇಲೆ ಎಫೆಕ್ಟ್ ತಟ್ಟಿರುವಂಥದ್ದು. ಬಳ್ಳಾರಿ ಜೀನ್ಸ್ಗೆ ಆಮದಾಗ್ತಕ್ಕಂಥ ಕೆಮಿಕಲ್ ಈಗ ಏಕೈಕಿ ಸ್ಥಗಿತ ಆಗಿರುವಂಥದ್ದು. ಹಾಗಾಗಿ ಬಳ್ಳಾರಿಯ ಜೀನ್ಸ್ ಉದ್ಯಮದಾರರು ಕೂಡ ಈಗ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನಾನೀಗ ಬಳ್ಳಾರಿಯ ಜೀನ್ಸ್ ಘಟಕದ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿನ ದೃಶ್ಯವನ್ನು ನೀವು ಗಮನಿಸಬೇಕು. ಯಾಕೆಂದರೆ ಬಳ್ಳಾರಿ ಅಂದರೆ ಅದು ಜೀನ್ಸ್ಗೆ ಹೆಸರುವಾಸಿ. ಈಗ ರಂಜಾನ್ ಹಾಗೆ ಯುಗಾದಿ ಹಬ್ಬ ಇದೆ. ಹಾಗಾಗಿ 20 ಲಕ್ಷದಷ್ಟು ಜೀನ್ಸ್ಗಳು ಮಾರಾಟ ಆಗ್ತಾ ಇತ್ತು. ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ, ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಬಳ್ಳಾರಿ ಜೀನ್ಸ್ ರಫ್ತಾಗ್ತಾ ಇತ್ತು. ಆದರೆ ಈಗ ಯುದ್ಧದ ಕಾರ್ಮೋಡ ಈಗ ಎಲ್ಲವನ್ನು ಕೂಡ ಈಗ ಕಸಿದುಕೊಂಡಿರುವಂಥದ್ದು. ಮುಖ್ಯವಾಗಿ ಬಳ್ಳಾರಿಯ ಜೀನ್ಸ್ಗೆ ಸಾಕಷ್ಟು ಬೇಡಿಕೆ ಇತ್ತು. ಅವುಗಳಿಗೆ ಬೇಕಾದಂಥ ಕೆಮಿಕಲ್ ಇತ್ತು, ಅದು ಈಗ ರಫ್ತು ಆಗ್ತಾ ಅಂದರೆ ಆಮದು ಆಗೋದು ಕುಂಠಿತ ಆಗಿದೆ. ಅಂದರೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. 40 ರೂಪಾಯಿ ಕೆಜಿಯಷ್ಟು ಸಿಗ್ತಾ ಇದ್ದಂಥ ಕೆಮಿಕಲ್ ಈಗೇನಿದೆ ಸುಮಾರು 200ವರೆಗೂ ಕೂಡ ಈಗ ಮಾರಾಟ ಆಗ್ತಾ ಇದೆ. ಹಾಗಾಗಿ ಒಂದಷ್ಟು ಜೀನ್ಸ್ ಕಾರ್ಖಾನೆಗಳು ಅಂದರೆ ಘಟಕಗಳಿದ್ದಾವೆ, ಅವುಗಳ ಉದ್ಯಮದಾರರು ಈಗ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಮುಖ್ಯವಾಗಿ ಕಾರ್ಮಿಕರಿಗೆ ಸಂಬಳ ನೀಡಬೇಕು, ಇದು ಕರೆಂಟ್ ಬಿಲ್ಲನ್ನು ಭರಿಸಬೇಕು. ಜೊತೆಗೆ ಈಗಾಗಲೇ ಉತ್ಪಾದನೆಯಲ್ಲಿ ಈ ಎರಡು ಹಬ್ಬಗಳಂದರೆ ಸಾಕಷ್ಟು ವಿದೇಶದಲ್ಲೂ ಕೂಡ ರಂಜಾನ್ ಹಬ್ಬಕ್ಕೆ ಬಳ್ಳಾರಿ ಜೀನ್ಸ್ಗಳು ಸಾಕಷ್ಟು ರಫ್ತಾಗ್ತಾ ಇತ್ತು. ಆದರೆ ಈಗ ಯುದ್ಧದ ಕಾರ್ಮೋಡದಿಂದ 50% ಈಗ ಕುಸಿತಗೊಂಡಿದೆ. 20 ಲಕ್ಷ ಜೀನ್ಸ್ ರೆಡಿ ಆಗ್ತಾ ಇತ್ತು, ಅವು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಸ್ಥಗಿತ ಆಗ್ತಾ ಇರುವಂಥದ್ದು. ಹಾಗಾಗಿ ಈಗ ಜೀನ್ಸ್ ಉದ್ಯಮ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಮ್ಮ ಜೊತೆಗೆ ಈಗ ಜೀನ್ಸ್ ಉದ್ಯಮಿ ಆಗಿರ್ತಕ್ಕಂಥ ಪೋಲಾಕ್ಸ್ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತೀನಿ. ಸರ್, ಈ ಒಂದು ಜೀನ್ಸ್ ಉದ್ಯಮಕ್ಕೆ ಈ ಒಂದು ಯುದ್ಧದ ಭೀತಿ ಯಾವ ಥರ ಎಫೆಕ್ಟ್ ಆಗಿದೆ ಸರ್? ಏನೆಲ್ಲ ಸಂಕಷ್ಟ ಆಗ್ತಾ ಇದೆ ಈಗ? ಸರ್, ಈಗ ಮುಂಚೆಲ್ಲ ನಮಗೆ ಕೆಮಿಕಲ್ 100 ರೂಪಾಯಿಗೆ ಬರ್ತಾ ಇದ್ರೆ ಈಗ 150, 200 ರೂಪಾಯಿ ಒಂಥರ ಕೃತಕ ಅಭಾವನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ರಾ ಮೆಟೀರಿಯಲ್ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಅದು ಆ್ಯಕ್ಚುಲಾಗಿ ರೇಟ್ ಜಂಪ್ ಆಗಿದ್ದಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅವರು ಇದನ್ನೇ ಒಂದು ಅವಕಾಶನ ದುರುಪಯೋಗ ಮಾಡಿಸ್ಕೊಂಡು ಕೆಲವರೆಲ್ಲ ಕೃತಕ ಅಭಾವ ಸೃಷ್ಟಿ ಮಾಡಿ ನಮ್ಮ ಇಂಡಸ್ಟ್ರಿ ತುಂಬ ಸಂಕಷ್ಟ ಆಗ್ತಾ ಇದೆ. ಈಗ ಯುಗಾದಿ ಹಬ್ಬ ಮತ್ತು ರಂಜಾನ್ ಇರೋದ್ರಿಂದ ಈಗ ನಮಗೆ ಪೀಕ್ ಪೀರಿಯಡ್ ಐತಿ ಇವಾಗ. ಸೊ ನಾವು ವರ್ಷದೆಲ್ಲ ಕಷ್ಟ ಇವಾಗೆ ದುಡ್ಕೊಂಡು ಹೊರಗೆ ಬರಬೇಕು. ಬಟ್ ಈ ಟೈಮಲ್ಲೇ ಹಿಂಗಾಗಿರೋದು ನಮಗೆ ಸಂಕಷ್ಟಕ್ಕೆ ಸಿಗ್ತಾ ಇದೆ ಇಂಡಸ್ಟ್ರಿ. ಈಗ ಯಾವ್ಯಾವ ಕೆಮಿಕಲನ್ನು ಬಳಸ್ತಾ ಇದ್ರಿ ಸರ್? ಅದು ಎಲ್ಲಿಂದ ಬರ್ತಾ ಇತ್ತು? ಈಗ ಡೈಸ್ ಅಂತೇಳಿ ಈಗ ಚೆನ್ನೈಯಿಂದ, ಬಾಂಬೆಯಿಂದೆಲ್ಲ ಬರ್ತಾರೆ. ಅವರು ಬೇರೆ ಕಂಟ್ರಿಯಿಂದ ಅಲ್ಲಿಂದ ಇದು ಹಾರ್ಬರಿಂದ ಮೇನ್ ಎಫೆಕ್ಟ್ ಅಲ್ಲೇ ಆಗ್ತಾ ಇದೆ. ಮೇನ್ ಚೈನಾಯಿಂದ ಆಮೇಲೆ ಬೇರೆ ಬೇರೆ ಕಂಟ್ರಿಯಿಂದ ಬರ್ತದೆ ಸರ್ ಅದು ಕೆಮಿಕಲ್ಸ್ ಎಲ್ಲ. ಈ ರಂಜಾನು ಆಮೇಲೆ ಈ ಯುಗಾದಿ ಹಬ್ಬಕ್ಕೆ ಬಳ್ಳಾರಿಯಿಂದ ಎಷ್ಟು ಲಕ್ಷ ಜೀನ್ಸ್ಗಳು ಬೇರೆ ಬೇರೆ ರಾಜ್ಯಕ್ಕೆ ರಫ್ತಾಗ್ತಾ ಇತ್ತು ಅಂದಾಜು ಸರ್? ಒಂದು 40-50 ಲಕ್ಷವರೆಗೆ ಹೋಗ್ತಾ ಇತ್ತು. ಈಗ ಹೆಚ್ಚು ಕಡಿಮೆ ಎಫೆಕ್ಟ್ ಆಗ್ತಾ ಇದೆ. ಅಷ್ಟು ಹೋಗಲ್ಲ, ಒಂದು 10 ಲಕ್ಷ, ಒಂದು 25% ಹೋಗ್ತದೆ ಅಷ್ಟೇ. ಯಾವ್ಯಾವ ರಾಷ್ಟ್ರಗಳಿಗೆ ಹೋಗ್ತಾ ಇತ್ತು ಸರ್? ನಮ್ದು ಜಾಸ್ತಿ ಗಲ್ಫ್ ಕಂಟ್ರೀಸು, ಸೌತ್ ಇಂಡಿಯಾ, ಒಂದು ಅರ್ಧ ಶ್ರೀಲಂಕಾಗೆ, ಒಟ್ಟಿಗೆ ನಮ್ದು ಸ್ವಲ್ಪ ಲೋಯರ್ ಸೆಗ್ಮೆಂಟ್ ಗಾರ್ಮೆಂಟ್ ಆಗಿದೆ. ಗಲ್ಫ್ ಕಂಟ್ರೀಸು, ಸೌತ್ ಇಂಡಿಯಾ ಎಲ್ಲ ಹೋಗ್ತಾ ಇತ್ತು. ಡೊಮೆಸ್ಟಿಕ್, ಎಕ್ಸ್ಪೋರ್ಟ್ ಎರಡೂ ಇದೆ ನಮ್ದು. ಈ ಯುದ್ಧದ ಭೀತಿ ಈಗ ಎಲ್ಲದ್ರ ಮೇಲೆ ಎಫೆಕ್ಟ್ ಆಗಿದೆ. 100% ಆಗಿದೆ. ಆಮೇಲೆ ಈವನ್ ನಮ್ಮ ಕಾರ್ಮಿಕರಿಗೂ ಗ್ಯಾಸು ಸಿಗ್ತಾ ಇಲ್ಲ ಅಡುಗೆ ಮಾಡ್ಕೊಳ್ಳಿಕ್ಕೆ. ಅವ್ರದ್ದು ಕೂಡ ಹೋಗ್ತಾ ಇದ್ದಾರೆ ಇಲ್ಲಿಂದ. ಸೊ ಅವ್ರಿಗೂ ಕಷ್ಟ ಆಗ್ತಾ ಇದೆ. ಗ್ಯಾಸ್ ಬೇಕು. ಸರ್ಕಾರಕ್ಕೆ ಏನು ಮನವಿ ಮಾಡ್ತಾರೆ? ನಮಗೇನಾದರೂ ಒಂದು ಇಂಡಸ್ಟ್ರಿ ಕಷ್ಟದಲ್ಲಿರೋದ್ರಿಂದ, ಆಮೇಲೆ ಲಕ್ಷಾಂತರ ಜನ ಇದ್ರ ಮೇಲೆ ಡಿಪೆಂಡ್ ಇರೋದ್ರಿಂದ ಏನಾದರೂ ಒಂದು ವಿಶೇಷ ಪ್ಯಾಕೇಜ್ ಕೊಟ್ಟು ನಮ್ಮ ಇಂಡಸ್ಟ್ರಿಯನ್ನು ಕೈ ಹಿಡಿಬೇಕಂತ ಕೋರ್ಕೊಳ್ತಾ ಇದ್ದೀವಿ. 20-30 ರೂಪಾಯಿ ಕೆಜಿ ಕೆಮಿಕಲ್ ಸಿಗೋದು 110, 105, 106 ಆ ರೇಟ್ ಜಂಪ್ ಆಗಿಬಿಟ್ಟಿದೆ. ನಮಗೆ ಭಾಳ ತೊಂದರೆ ಆಗಿದೆ. ಪ್ರೊಡಕ್ಷನ್ ನಾವು ಭಾಳ ಮಾಡ್ತಿದ್ವಿ, ಎಲ್ಲ ಪ್ರೊಡಕ್ಷನ್ ಶಾರ್ಟ್ ಮಾಡಿಬಿಟ್ಟಿವಿ. ಈಗ ಸದ್ಯಕ್ಕೆ ನಾವು ಕೈ ಕೂಟನೇ ನಮ್ಮ ಲೇಬರಿಗೆ ನಾವು ಕರೆಂಟ್ ಬಿಲ್ಲು, ನಾವು ನೀರ್ಗಾನಿ ಹೊರಗಲಿಂದ ಯೂಸ್ ಮಾಡ್ತೀವಿ. ನಾವು ಅದಗಾನಿ ಎಕ್ಸ್ಟ್ರಾ ನಾವು ಕೈ ಕೂಟನೇ ಕಟ್ಟಿವಿ. ಪ್ಲೀಸ್ ನಾವು ಸರ್ಕಾರಿಗೆ ಕೈ ಮುಗಿ ಕೇಳ್ಕೊಂತೀವಿ, ನಮಗೆ ಏನನ್ನ ಸೌಲಭ್ಯ ಮಾಡಿ. ಇದಿಷ್ಟು ಇಲ್ಲಿನ ಜೀನ್ಸ್ ಉದ್ಯಮಿಗಳು ಕೂಡ ಹೇಳ್ತಾ ಇದ್ದಾರೆ. ಸಾಕಷ್ಟು ಈ ಯುದ್ಧದ ಎಫೆಕ್ಟ್ ಏನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಹಾನಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಕೆಮಿಕಲ್ಗಳು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಬೇರೆ ರಾಜ್ಯದಿಂದ ಬಂದಂಥ ಕಾರ್ಮಿಕರೇನಿದ್ದಾರೆ ಅವ್ರಿಗೂ ಕೂಡ ಅಡುಗೆ ಮಾಡೋಕ್ಕೆ ಗ್ಯಾಸ್ ಇಲ್ಲ. ಹೀಗಾಗಿ ಜೀನ್ಸ್ ಉದ್ಯಮಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಆಗಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜೀನ್ಸ್ ಘಟಕಗಳ ಮಾಲೀಕರು ಈಗ ಅವರ ಅಳಲಿನ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.